ಬಹಳ ಸಂತೋಷವಾಯಿತು. ಆರೋಗ್ಯವಾಗಿದ್ದೆ ಮಗನೇ? ಕ್ಷೇಮವಾಗಿದ್ದೇನಪ್ಪ ಅಣ್ಣ. ಗುರುಮಠದಿಂದ ಬಂದವ. ಸಂತೋಷ ಆಯ್ತಣ್ಣ. ಹೇಗಿದ್ದವು ಹೇಗಾದ್ಯೋ? ಬದಲಾವಣೆ ಜಗದ ನಿಯಮ ತಾನೆ. ಇಷ್ಟೊತ್ತಿಗಾದ್ರೂ ನಿನ್ನ ಪ್ರವೇಶ ಆಯ್ತಲ್ಲ. ತಡಾದು ಬಹಳ ಬೇಗ ಬಂದಿದ್ದೇನೆ. ಒಬ್ಬನೇ ಬಂದ್ಯಾ? ಒಬ್ಬನೇ ಬಂದದ್ದಲ್ಲ ಅಣ್ಣಯ್ಯ. ಆ ಕಡೆ ನೋಡು. ಎಲ್ಲಿ ನಿನಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಕಳಿಸಿಕೊಟ್ಟದ ಅಥವಾ ಯಾರ್ಯಾರ್ದೋ ಸಹವಾಸ ಮಾಡಿ ಬದುಕನ್ನು ಹಾಳು ಮಾಡಿ ಬಂದು ಕಳಿಸಿಕೊಟ್ಟದ? ನಾನೇನು ಮಾಡಿದೆ? ನಿರೀಕ್ಷೆ ಏನಾಗಿತ್ತು ಕೇಳು. ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಬಹಳ ಸಂತೋಷ ವಿಷಯ ಹೇಳೋದಕ್ಕೆ ಬರ್ತೇನೆ ಭಾವಿಸಿಕೊಟ್ಟದ್ದು. ಸಂತೋಷ ಹಾಳು ಮಾಡ್ತಾ ಇದೆಯಲ್ಲ ನನ್ನಿಂದ. ಯಾಕೆ ಯಾರು ಕೊಟ್ಟದ್ದು? ಪ್ರಪಂಚದಲ್ಲಿ ಯಾರನ್ನು ಬೇಕಾದ್ರೂ ನಮ್ಮ ವಿಕ್ರಮ ಕ್ಷಣದಿಂದ ಕ್ಷಣಕ್ಕೆ ಬಣ್ಣವನ್ನು ಬದಲಾಯಿಸುತ್ತಾ ಹೆಂಗಳ ಮಾತುಗಳನ್ನು ನಂಬಲಿಕ್ಕೆ ಹೋಗಬೇಡ. ನಿನ್ನ ಅಣ್ಣನಲ್ಲಿ ವಿರೋಧವನ್ನು ಕಟ್ಟಿಕೊಳ್ತಾ ಇದ್ಯಾ? ನಿನ್ನ ಅಣ್ಣನಿಗೆ ಯಾವ್ದು ಇಷ್ಟ ಇಲ್ವೋ ಆ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ಯಾ? ಇವತ್ತಿಂದ ನಿನ್ನ ಸಂಬಂಧ ಹರಿಯಿತು. ನೀನ್ ನನಗೆ ತಮ್ಮನಲ್ಲ, ನಾನು ನಿನಗೆ ಅಣ್ಣಲ್ಲ. ಮುಖ ತೋರಿಸಬೇಡ. ಏನಣ್ಣ, ನೀನು ಬಂದಾಗ ನಾವೆಲ್ಲರೂ ಸಂತೋಷ ಪಟ್ಟವರು. ಆ ಸಂತೋಷವನ್ನೇ ಹಾಳು ಮಾಡಿ ಬಿಟ್ಟಿಯಲ್ಲ. ನನ್ನಿಂದ ಹಾಳಾಗಿ ಅಲ್ಲದೆ ಹೋದ್ರೆ ಅವಳು ಬರಬಾರ್ದು ಎನ್ನುವ ಕಾರಣಕ್ಕಾಗಿ ಅಣ್ಣನೇ ಬಿಟ್ಟು ಬಂದದ್ದು. ಮತ್ತೆ ಯಾರು ಮನೆಗೆ ಕರೆದುಕೊಂಡು ಬಂದಿಯಲ್ಲ. ಯಾಕಣ್ಣ ಈ ಸಂತೋಷ ಯಾಕೆ ಹಾಳು ಮಾಡಿದೆ ಹೇಳು? ಮಗನ ವಿಕ್ರಮ, ಯಾಕೆ ಹೀಗೆ ಮಾಡಿಬಿಟ್ಟೆ ಹೇಳು? ಜನಪ್ಪ ಈಗಾಗಲೇ ಅವಳ ಮಾನಹರಣ ಮಾಡುವುದಕ್ಕೆ ಮುಂದಾದವ ಕಾಮುಕ ಮದನ ಚಂದ್ರ. ಅವನನ್ನು ಬಡಿದೋಡಿಸಿ ಇವಳ ಮಾನ ಪ್ರಾಣ ರಕ್ಷಣೆ ಮಾಡಿದ್ದು ನನ್ನ ತಪ್ಪಪ್ಪ. ಏನು ಮಗನೇ, ಬಲಾತ್ಕಾರ ಎನ್ನುವಂತ ಶಬ್ದದ ಅರ್ಥವೇ ಇಂಥವರಿಗೆ ಗೊತ್ತಿಲ್ಲ. ಹಣಕ್ಕಾಗಿ ಇವರು ಏನು ಬೇಕಾದ ಮಾಡ್ತಾರೆ. ಇವಳು ಎಲ್ಲಿಂದ ಬಂದಾಳೆ ನಿನಗೆ ಗೊತ್ತುಂಟಾ? ವೇಶ್ಯ ಮನೆ ಒಂದಿಂದ ಬಂದಿರುವಂತಹ ಇವಳೊಬ್ಬಳು ವೇಶ್ಯವನ್ನ. ಪದಕ್ಕೆ ಬಡಿಯುವೆ ದೊರೆಯೇ ಪದಕ್ಕೆ ಬಡಿಯುವೆ ದೊರೆಯೇ ಅಧಿಪದೆಯ ಧರ್ಮಗಳ ಬಲ್ಲೆ ನಾನು, ಅಧಿಪದೆಯ ಧರ್ಮಗಳ ಬಲ್ಲೆ ನಾನು. ವಿಧಿಯಾಟ ಸುಳಿಯಲ್ಲಿ ಸಿಲುಕಿದ ಬಲೆಯರನ್ನ, ವಿಧಿಯಾಟ ಸುಳಿಯಲ್ಲಿ ಸಿಲುಕಿದ ಬಲೆಯರನ್ನು ಬದಲಾಗಿ ಕರೆಯದಿರು ವೇಶ್ಯೆಯದ್ದು, ಬದಲಾಗಿ ಕರೆಯದಿರು ವೇಶ್ಯೆಯದ್ದು. ದೊರೆಯೇ ನಿಮ್ಮ ಕಾಲಿಗೆ ಬಿಟ್ಟು ನಾನು ಬೇಡಿಕೊಡ್ತೇನೆ, ನಿಮಗೆ ಕೈ ಮುಗಿಯುತ್ತೇನೆ. ಇನ್ನೊಮ್ಮೆ ನನ್ನನ್ನು ವೇಶ್ಯೆ ಅಂತ ನಿಂದಿಸದಿರಿ ದೊರೆಯೇ. ಗಣಿಕೆಯ ಮನೆಯಲ್ಲಿದ್ದೇನೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನನ್ನನ್ನು ಯಾಕೆ ಅವರ ಸಾಲಿನಲ್ಲಿ ಸೇರಿಸ್ತೀರಿ ಹೇಳಿ? ನಾನೇನು ಧನಪಾಲನ ಮಗಳಲ್ಲ, ಅಲ್ಲಿರುವ ಗಣಿಕೆಯ ಮಗಳು ಅಲ್ಲ. ಅನಾಥಿಯಾದಂತ ನನ್ನನ್ನು ಧನಪಾಲ ತಂದು ಸಾಕಿದನಷ್ಟೇ. ಕಾಗಿಗಳ ಹಿಂಡಿನಲ್ಲಿ ಕೋಗಿಲೆ ಇರ್ತದೆ ದೊರೆ. ವಸಂತ ಕಾಲ ಬಂದಾಗ ಕಾಗಿಗಳೆಲ್ಲ ಕಾಕ ಅಂತ ಕೂಗಿದ್ರೆ ಕೋಗಿಲೆ ಕುಹುಧ್ವನಿಯಲ್ಲಿ ಕೂಗುತ್ತದೆ. ನಾನು ಕೋಗಿಲೆ ಅಂತ ತಿಳಿಸ್ತದೆ. ಪರಪುಟ್ಟದಂತೆ ಬೆಳೆದವಳು ದೊರೆ ನಾನು, ತುಳಸಿಗಳ ನಡುವಿನ ತುಳಸಿ. ಇಲ್ಲಿಯವರೆಗೂ ಶೀಲವತಿಯಾಗಿ ಉಳಿದಿದ್ದೇನೆ, ಮುಂದೆಯೂ ಶೀಲವನ್ನು ಉಳಿಸಿಕೊಳ್ಳುತ್ತೇನೆ ದೊರೆ. ಹದಿಪದೆಯ ಧರ್ಮವನ್ನು ಅರಿತ ಹೆಣ್ಣು ನಾನು. ಗಣಿಕೆಯ ಮನೆಯಲ್ಲಿದ್ರು ಮುಂದೆ ಗರತಿಯಾಗಿ ಬದುಕಬೇಕೆನ್ನುವ ಆಸೆ ಹೊತ್ತವಳು ಹೆಣ್ಣು ನಾನು. ನಿಂದಿಸದಿರಿ ದೊರೆ, ದೂರದಿರಿ. ಹೇಗೆ ನಿನ್ನ ಮಾತನ್ನು ನಂಬುವುದಕ್ಕೆ ಸಾಧ್ಯ ಉಂಟು? ನೀರಿನಲ್ಲಿರುವಂತ ಮೀನು ಎಂದಾದರೂ ನೀರು ಕುಡಿಯುವುದಿಲ್ಲ ಅಂತ ಹೇಳಿಕ್ಕೆ ಆದಿತ್ತ? ಅದೇ ರೀತಿಯಲ್ಲಿ ವೇಶ್ಯ ಮನೆಯಲ್ಲಿರುವಂತ ಹೆಣ್ಣೊಬ್ಬಳು ಆ ವೃತ್ತಿಯಲ್ಲಿ ತೊಡಗಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದಕ್ಕೆ ಏನು ಸಾಕ್ಷಿ? ಯಾವ ಹೆಣ್ಣು ಕೂಡ ಬಯಸಿ ಬಯಸಿ ನಾನು ವೇಶ್ಯೆ ಆಗಬೇಕು ಅಂತ ದೇವರಲ್ಲಿ ಬೇಡಿಕೊಳ್ಳುವುದಿಲ್ಲ. ಅವಳ ಸ್ಥಿತಿಗತಿಗಳು, ಅವಳ ಸಂಕಷ್ಟಗಳು ಅವಳನ್ನ ದಾರಿಗೆ ತಳ್ಳುತ್ತದೆ ದೊರೆ. ಹೊಟ್ಟೆಗೆ ಹಿಟ್ಟಿಲ್ಲದೆ 3-4 ದಿನ ಕಳೆದ ಬಳಿಕ ತನ್ನ ಹಸಿವನ್ನು ನೀಗಿಸಲು ಸುಖ. ಕಾಮದ ಹಸಿವನ್ನು ಹೊಂದಿರುವಂತ ಪುರುಷರಿಗೆ ಹೆಣ್ಣು ಸೆರಗ ಹಾಸ್ತಾಳೆ. ಯಾಕಾಗಿ? ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ. ಮಗುವೆಯಾಗಿರ್ತದೆ, ಗಂಡ ಇರ್ತಾನೆ, ಮಗು ಇರುತ್ತದೆ. ಗಂಡ ಹೆಂಡ ಕುಡಿದು ಕಂಡಲ್ಲಿ ತಿರುಗಾಡುತ್ತಾ ತೇಲಾಡುತ್ತಾ ಬೀಳುತ್ತಿರುವಾಗ ತನ್ನ ಮಗುವಿಗಾಗಿ, ಮಗುವಿನ ಹೊಟ್ಟೆ ತುಂಬಿಸುವುದಕ್ಕಾಗಿ ಹೆಣ್ಣು ಇನ್ನೊಬ್ಬರಿಗೆ ಸೆರಗ ಹಾಸ್ತಾಳೆ. ತನ್ನ ಮಗುವಿಗಾಗಿ ದೊರೆಯ, ತನ್ನ ಹೊಟ್ಟೆಯ ಹಸಿವಿಗಾಗಿ. ಭಿಕ್ಷುಕ 10 ಮನೆಯನ್ನು ಬೇಡಿ ತಿನ್ನುತ್ತಾನೆ. ಯಾಕೆ?
ತನ್ನ ಹೊಟ್ಟೆಗಾಗಿ ಹೆಣವನ್ನು ತೆವಳುತ್ತಾ ಮುಂದೆ ಹೋಗುತ್ತಾನೆ. ಯಾಕೆ? ತನ್ನ ಹೊಟ್ಟೆಗಾಗಿ. ಸಮಾಜದಲ್ಲಿರುವವರೆಲ್ಲರೂ ತಮ್ಮ ಹೊಟ್ಟೆಗಾಗಿ ದುಡಿಯುವುದು ಬರೇ. ವೇಶ್ಯ ಮನೆಯಲ್ಲಿ ತತ್ತ ಹೆಣ್ಣಿಗೂ ನೋವಿರ್ತದೆ, ಕಷ್ಟ ಇರ್ತದೆ. ಅವರನ್ನು ನಿಂದಿಸಬೇಡಿ ದೊರೆ, ದೂಷಿಸದಿರಿ. ಮರ್ಯಾದೆ ಸತ್ತವಳೆ, ಸಾಕು ನಿಲ್ಲಿಸು ನಿನ್ನ ಕಣ್ಣೀರು. ನೀನ್ ಈ ರೀತಿ ಮೊಸಳೆ ಕಣ್ಣೀರು ಹಾಕಿದ್ರೆ ನನ್ನ ಅಪ್ಪನ ಮನಸ್ಸು ಕರಗುದಿಲ್ಲ, ಆಯ್ತಾ? ಅಪ್ಪ, ಏನು? ಅವಳು ಮುಖ ನೋಡಿಯಪ್ಪ. ಹಾ. ಇನ್ನು ಒಂದು ಕ್ಷಣ ನಾವ್ ಇಲ್ಲಿ ಇದ್ದದ್ದೇ ಹೌದು ಅಂತಾದ್ರೆ ಕಣ್ಣೀರು ಹಾಕಿ ನಿಮ್ಮ ತಲೆ ಹಾಳು ಮಾಡ್ತಾಳೆ ಅವಳು. ಅಂತವ್ರನ್ನ ಮುಖ ನೋಡ್ಬಾರ್ದಪ್ಪ ನಾವು. ಹಾ. ಹಾಳಾಗಿ ನಮ್ಗೇನು ಬನ್ನಿಯಪ್ಪ ನೀವು. ಮರುಗನೆಯ ತಗಿನೀರ ಜಾಚಿಯೇ ತರಳತನದೊಳು ಜನಕನಾಡಿದ ತೆರಳು ಹಿರಿಯನ ಸೇವೆಗೆ ಮರೆಯುತ್ತಿಲ್ಲ. ತೆರಳು ಹಿರಿಯನ ಸೇವೆಗೆನ್ನುತ್ತ ಮರೆಯುತ್ತಿಲ್ಲ. ಲಾವಣ್ಯ, ಕೆಲವೊಮ್ಮೆ ನಾವು ಬೆಳೆದಂತ ಪರಿಸರದಿಂದ ಅಥವಾ ನಾವು ಪಡೆದುಕೊಂಡಂತ ಪರಿಕರದಿಂದ ನಮಗೆ ಒಳ್ಳೆ ಹೆಸರು ಬರ್ತದಂತೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ನಾವು ಬೆಳೆದಂತ ಪರಿಸರದಿಂದ ಪಡೆದುಕೊಂಡಂತ ಪರಿಕರಗಳಿಂದ ನಾವು ಒಳ್ಳೆಯವರಾದರೂ ಕೂಡ ಕೆಟ್ಟ ಸ್ಥಾನದಲ್ಲಿ ನಿಲ್ಲಬೇಕಾಗ್ತದೆ ಎನ್ನುವುದು ನಿನ್ನ ಪರಿಸ್ಥಿತಿಯ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಕೆಟ್ಟದಾದಂತ ಪ್ರಪಂಚದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಹೊರಟಂತ ನೀ ಹೆಣ್ಣಾದಂತ ನಿನಗೆ ತುಚ್ಛೀಕರದ ಮಾತುಗಳನ್ನು ಕೇಳುವಾಗ ಸಹಿಸಿಕೊಳ್ಳುವುದಕ್ಕೆ ಕಷ್ಟವಾಗ್ತದೆ. ನಿನಗಂದರೇನು? ಗಂಡಾಗಿ ಹುಟ್ಟಿದಂತ ನನಗೆ ನನ್ನ ತಂದೆಯವರ ಆಡುತ್ತ ಮಾತನ್ನು ಕೇಳಿ ಸಹಿಸಿಕೊಳ್ಳೋದಕ್ಕೆ ಅಸಾಧ್ಯವಾಗುತ್ತಾ ಉಂಟು. ಹೆಣ್ಣು ಜೀವ ನೀನು ಹೇಗಾದ್ರೂ ಸಹಿಸಿಕೊಳ್ತೀಯ? ವಿಕ್ರಮ, ಹ. ಯಾವ ಹೆಣ್ಣು ಕೂಡ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾಗಿ ಬದುಕಬಾರದು ವಿಕ್ರಮ. ಹ. ಅವಳು ಬದುಕಿದ್ರೆ ಸಮಾಜದಲ್ಲಿ ಎಂತ ನೋವನ್ನು ಕಷ್ಟವನ್ನು ಎದುರಿಸಬೇಕೆನ್ನುವುದಕ್ಕೆ ಈ ನನ್ನ ಜೀವನವೇ ಜ್ವಲಂತ ಸಾಕ್ಷಿ ಆಯಿತು. ಯೋಚನೆ ಮಾಡಬೇಡ. ನಿನ್ನ ಪರಿಸ್ಥಿತಿ ಎಂತದೊಂದಿಗೆ ನಾನು ಅರ್ಥ ಮಾಡಿಕೊಳ್ತೇನೆ. ನಿನ್ನ ಬದುಕಿನಲ್ಲಿ ಯಾರೂ ಇಲ್ಲ ಅನ್ನೋದಾಗಿ ಭಾವಿಸಬೇಡ. ಸಾವರೆನ್ನುವುದು ಕೆಸರಿನಲ್ಲಿ ಹುಟ್ಟಿದರೂ ಕೂಡ ಭಗವಂತನ ಮುಡಿ ಸೇರುವುದಿಲ್ವೇನೆ? ಹುಟ್ಟು ಎನ್ನುವುದು ದಾರಿದ್ರ್ಯವಾದರೂ ಬದುಕುವ ತನ್ಮೂಲಕವಾಗಿ ತಮ್ಮ ಸಾವು ಎನ್ನುವುದು ಚರಿತ್ರೆ ಆಗಬೇಕು ಎನ್ನುವಂತ ಎಲ್ಲ ಜೀವರಾಶಿಗಳ ಆಸೆ ತಾನೆ. ಯೋಚನೆ ಮಾಡಬೇಡ. ನಿನ್ನ ಬದುಕಿಗೆ ನಾನು ಅರ್ಥ ಕಲ್ಪಿಸಿಕೊಡ್ತೇನೆ. ಇನ್ನೊಬ್ಬರ ನಿಂದನೆ ಮಾತಿಗೆ ತಲೆ ಒಡ್ಡಬೇಡ. ಲೋಕದಲ್ಲಿ ನಿಂದಕರು ಇರಬೇಕು ಹೇಗೆ? ಊರನ್ನೇ ಸ್ವಚ್ಛಗೊಳಿಸುವ ಹಂದಿಯ ಹಾಗೆ ತಾನೆ. ಇನ್ನು ಮುಂದೆ ನಿನ್ನ ಬದುಕಿಗೆ ರಕ್ಷಾ ಕವಚವಾಗಿ, ನಿನ್ನ ಬದುಕಿಗೆ ಹೊಸ ನೆರಳಾಗಿ, ತಿರುಳಾಗಿ ನಾನಿರ್ತೇನೆ. ಯೋಚನೆ ಮಾಡಬೇಕು. ತರುಣಿತಾ